ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ನೋಡಿ, ಈ ಫೆಬ್ರವರಿ ತಿಂಗಳ ಮಾಸದ ಭವಿಷ್ಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿ ಹಾಗೆ ಕನ್ಯಾ ರಾಶಿಯವರೆಗೆ ಯಾವೆಲ್ಲ ಒಂದು ಫೆಬ್ರವರಿ ತಿಂಗಳು ಏನೆಲ್ಲ ಒಂದು ಕೆಲಸಗಳಲ್ಲಿ ಹಾಗೆ ಯಾವ ಒಂದು ಕಾರ್ಯಗಳಲ್ಲಿ ಜಯವನ್ನು ಕೊಡುತ್ತೆ, ಯಾವ ವಿಚಾರದಲ್ಲಿ ಸಾವು ಸರಿಯಾಗಿ ಒಂದು ಮಾರ್ಗದರ್ಶನವನ್ನು ತಗೋಬೇಕಾಗುತ್ತೆ, ಖಂಡಿತವಾಗಿ ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿ ನಾನು ಕೊಡ್ತಾ ಇದ್ದೇನೆ. ಹೇಗಿರ್ತದೆ ಫೆಬ್ರವರಿ ತಿಂಗಳು ಸಿಂಹರಾಶಿ ಹಾಗೆ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ, ಸಿಂಹರಾಶಿಯವರು ಎದುರಿಸ್ತಕ್ಕಂಥ ಸಮಸ್ಯೆಗಳಾದರೂ ಏನು, ಕನ್ಯಾ ರಾಶಿಯವರಿಗೆ ಯಾವ ಒಂದು ಶತ್ರು ದಮನವಾಗ್ತಕ್ಕಂಥದ್ದು ಇರ್ತದೆ, ಯಾವ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ, ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಕೂಲಂಕುಷವಾಗಿ ಇಡ್ತಾ ಇದ್ದೇನೆ. ಮೊದಲು ಸಿಂಹರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಮುಖ್ಯವಾಗಿ ನೋಡ್ಕೋಬೇಕಾಗುತ್ತೆ. ಸಿಂಹರಾಶಿಯಲ್ಲೇ ಕೇತುವಿದ್ದಾನೆ. ಅದೇ ಸೂರ್ಯ, ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಮಕರ ರಾಶಿಯಲ್ಲಿ 6ರ ಸ್ಥಾನದಲ್ಲಿ ಕೂತಿದ್ದಾನೆ. 6ರ ಸ್ಥಾನ ಸೂರ್ಯನಿಗೆ, ಸೂರ್ಯ ಸಂಕ್ರಾಂತಿಯ ವಿಚಾರ ಅಂತ ಕರೆದಿವಿ. ಸಂಕ್ರಮಣ ಮಕರ ರಾಶಿಯಲ್ಲಿ ನಡೀತಕ್ಕಂಥದ್ದು. ಅದು ಉಚ್ಚ ಕುಜನೊಟ್ಟಿಗಿದ್ದಾನೆ. ಇವಾಗ ಈ ಒಂದು ಸಂದರ್ಭವನ್ನು ನಾವು ನೋಡಿದಾಗ ಮುಖ್ಯವಾಗಿ ಇಲ್ಲಿ ಆರೋಗ್ಯದ ವಿಚಾರ ಅಂತ ನೋಡಿದ್ವಿ. ಸಿಂಹರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಸಹಜ. ಹಾಗೆ ಸಿಂಹರಾಶಿಯವರಲ್ಲಿರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಅತಿ ಸಹಜ, ನೋಡ್ಕೋಬೇಕು. ಸಿಂಹರಾಶಿಯವರಿಗೆ ಇನ್ನೂ ಕೂಡ ಮದುವೆ ವಿಳಂಬವಾಗ್ತಕ್ಕಂಥದ್ದು, ಇನ್ನೂ ಸರಿಸುಮಾರಾಗಿ ಖಂಡಿತವಾಗಿ ಇನ್ನೂ ಹತ್ತತ್ರ ನಿಮ್ಗೆ ಇನ್ನೂ ಕನಿಷ್ಠ ಪಕ್ಷ 1-2 ತಿಂಗಳು ನಿಧಾನವಿದೆ. ಮದುವೆ ವಿಚಾರಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ನಾನು ಹೇಳ್ತಕ್ಕಂಥ ಖಂಡಿತವಾಗಿ ಇದನ್ನು ಫಾಲೋಅಪ್ ಮಾಡಬೇಕು. ನೋಡಿ, ಅಷ್ಟಮದಲ್ಲಿ ಶನಿ ಇದ್ದಾನೆ, ಸಪ್ತಮದಲ್ಲಿ ಕೇಂದ್ರದಲ್ಲಿ ಗ್ರಹಗಳು ರಾಹು, ಹಾಗೆ ಬುಧ ಪಾದಾರ್ಪಣೆ ಮಾಡ್ತಕ್ಕಂಥದ್ದು, ಶುಕ್ರ ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಗ್ರಹಗಳು ಸಹಿತವಾಗಿ ಸಪ್ತಮದಲ್ಲಿ ಕೂತಿದ್ದಾವೆ. ಬುಧನೊಟ್ಟಿಗೆ ರಾಹು, ಬುಧನೊಟ್ಟಿಗೆ ಶುಕ್ರ. ಇಲ್ಲಿ ನೋಡಿ, ದಾಂಪತ್ಯದ ವಿಚಾರ ಹಾಗೂ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಹಾಗೂ ಬಿಸ್ನೆಸ್ ವಿಚಾರಗಳಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಅಪಜಯ ಅಂತ ನೋಡಿದ್ವಿ. ಇವೆಲ್ಲ ರಾಹೊಟ್ಟಿಗೆ ಶುಕ್ರ, ರಾಹೊಟ್ಟಿಗೆ ಬುಧ, ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಎಲ್ಲ ವಿಚಾರಗಳು. ಶುಕ್ರ ಬುಧ ನೋಡಿದಾಗ ಲಕ್ಷ್ಮೀನಾರಾಯಣ ಯೋಗವಾಗ್ತದೆ. ಸ್ವಲ್ಪ ಯೋಗದ ಪರಿಣಾಮವಾಗಿ ಕೆಟ್ಟದ್ದು ನಿರ್ಮೂಲನೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ. ಬಟ್ ಸಿಂಹರಾಶಿ ವಿಚಾರದಲ್ಲಿ ನೋಡಿ, ಇಲ್ಲಿ ಯೋಗಾಧಿಪತಿ ಆಗಿರ್ತಕ್ಕಂಥ ಉಚ್ಚಸ್ಥಾನದಲ್ಲಿ ಕುಜನೊಟ್ಟಿಗೆ ಕೂತಿದ್ದಾನೆ. ಅಂದರೆ ಸೂರ್ಯ 6ರ ಸ್ಥಾನದ ಫಲ. 6ರ ಸ್ಥಾನದ ಫಲ ಅಂದರೆ ನಿಮಗೆ ನೋಡಿ, ಆರೋಗ್ಯ ವಿಚಾರ ಬರ್ತದೆ, ಆ ಕೆಲಸದ ವಿಚಾರ ಬರ್ತದೆ, ಅದೇ ರೀತಿಯಾಗಿ ಸಾಲದ ವಿಚಾರ ಬರ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯವರಿಗೆ ಬಾಧೆಗೊಳಗಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಈವನ್ ನಿಮಗೆ ಸೂರ್ಯ ನೋಡಿ ಕುಂಭರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ. ಸೂರ್ಯ ಕುಂಭರಾಶಿಗೆ ಪ್ರವೇಶವನ್ನು ತಗೊಂಡಾಗಲೂ ಸಹಿತ ಅಲ್ಲಿ ಗ್ರಹಣ ಸಂಭವ ಇರತಕ್ಕಂಥದ್ದು ಇರ್ತದೆ. ಅಷ್ಟು ಉತ್ತಮತೆ ಇಲ್ಲ. ದಾಂಪತ್ಯ, ಮದುವೆ, ಎದುರಾಳಿ ವಿಚಾರದಲ್ಲಿ, ರಾಜಕೀಯ ಭವಿಷ್ಯದಲ್ಲಿ, ಸಾರ್ವಜನಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್ ಆಗ್ತದೆ. ಈ ವಿಚಾರ ಜಾಗರೂಕತೆಯಿಂದ ತಾವು ಫಾಲೋಅಪ್ ಮಾಡಬೇಕಾಗುತ್ತೆ ಸಿಂಹರಾಶಿಯವರು. ಅನ್ಯತಃ ದುಡುಕಿನ ಸ್ವಭಾವಗಳು ನಿಮ್ಮನ್ನು ಹಿನ್ನಡೆ ತರ್ತದೆ. ಯಾಕೆಂದರೆ ಲಗ್ನದಲ್ಲೇ ಕೇತು ಇದ್ದಾನೆ. ಆ ಕೇತು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ಈಡು ಮಾಡ್ತಕ್ಕಂಥದ್ದಿರುತ್ತೆ. ದಾಂಪತ್ಯದಲ್ಲಿ ಏಕಾಂಗಿ ವ್ಯಕ್ತಿತ್ವವನ್ನು ಮಾಡುತ್ತೆ. ನಾನು ಹೇಳಿದ್ದೆ ಡಿನಾಮಿನೇಟರ್, ನಾನು ಹೇಳಿದ್ದೆ ಸರಿ ಅಂತಕ್ಕಂಥ ವಾದ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ತರ್ತದೆ.
ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಸಿಂಹರಾಶಿಯವರಿಗಿದ್ದರೆ ಇದು ಕಡಾಖಂಡಿತವಾಗಿ ನಿಮಗೆ ಒಳ್ಳೆಯ ಕಾಲವಲ್ಲ. ಸಿಂಹರಾಶಿಯವರು ಬರೆದಿಟ್ಕೊಳ್ಳಿ, ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ. ಅಷ್ಟಮದಲ್ಲಿ ಶನಿ ಇದ್ದಾನೆ, ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಅದೇ ರೀತಿಯಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ, ಈ ಗ್ರಹಣ ಕಾಲ ಸಂಭವನೀಯವಾದ್ದರಿಂದ ಸ್ವಲ್ಪ ಜಾಗರೂಕತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆ ತರ್ತದೆ. ಹಾಗೆ ಸಂಗಾತಿಯ ವಿಚಾರದಲ್ಲಿ ಹಿನ್ನಡೆ ತರುತ್ತೆ, ದಾಂಪತ್ಯದ ವಿಚಾರದಲ್ಲಿ ಹಿನ್ನಡೆ ತರತಕ್ಕಂಥದ್ದು ಇರ್ತದೆ. ಸ್ವಲ್ಪ ಜಾಗರೂಕತೆ ಅತಿ ಅವಶ್ಯಕ. ಇದನ್ನು ಸ್ವಲ್ಪ ಸರಿಯಾಗಿ ಅನಲೈಸಿಸ್ ತಗೊಂಡ್ರೆ ಸಿಂಹರಾಶಿಯವರು ಇವೆಲ್ಲ ಸಮಸ್ಯೆಗಳಿಂದ ಒಂದು ಪರಿಹಾರ ಸಿಗ್ತದೆ. ಗುರು ವಕ್ರನಾಗಿ 11ರ ಸ್ಥಾನದಲ್ಲಿದ್ದಾನೆ. ಗುರು ಒಂದಷ್ಟು ಬಲ ಕೊಟ್ಟರೂ ಸಹಿತ ನಿಮಗೆ, ಯಾಕೆಂದರೆ ಗ್ರಹಗಳು ನಿಮ್ಮ ರಾಶಿಯಲ್ಲಿ, ಕುಂಭರಾಶಿಯಲ್ಲೇ ಗ್ರಹಣ ಸಂಭವನೀಯ, ಅಲ್ಲಿ ಸೂರ್ಯ ಪ್ರೆಸೆಂಟೇಷನ್ ನೀವಿರ್ತಕ್ಕಂಥದ್ದು, ಅದು ಸೂರ್ಯನ ಒಂದು ಗ್ರಹಣ ಸಂಭವ ಆಗಿರೋದ್ರಿಂದ, ಸಪ್ತಮದಲ್ಲಿ ನಡೆಯೋದ್ರಿಂದ ಸ್ವಲ್ಪ ಜಾಗರೂಕತೆ ಇರಬೇಕು. ಸಪ್ತಮ ಸ್ಥಾನ ನೋಡಿ, ಯಾಕೆಂದರೆ ಅವಮಾನದ ಸ್ಥಾನ ಅಂತೂ ಕೂಡ ಕರೆದಿ ಸಪ್ತಮ ಸ್ಥಾನ. ಆಯುಷ್ ಸ್ಥಾನ, ಆಯುಷ್ಯಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ. ಸ್ವಲ್ಪ ಜಾಗರೂಕತೆ. ಪ್ರತಿ ದಿವಸ ನೀವು ತ್ರಯಂಬಕ ಮಂತ್ರವನ್ನು ಹೇಳೋದು ಮರಿಬೇಡಿ. ಯಾರ್ಯಾರು ಸಿಂಹರಾಶಿಯವರಿದ್ದೀರೋ ಗ್ರಹಣ ಆದ ನಂತರದಲ್ಲಿ ಸಾಧ್ಯವಾದರೆ ಒಂದು ಮೃತ್ಯುಂಜಯ ಹೋಮ ಹವನಗಳನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಇದು ಅವಶ್ಯಕ. ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡಿ. ಇಲ್ಲ ವಾದಲ್ಲಿ ಶಕ್ತರಾಗಿಲ್ತಕ್ಕಂಥ ಸಂದರ್ಭದಲ್ಲಾದರೆ ಅಟ್ಲೀಸ್ಟ್ ಪ್ರತಿ ದಿವಸ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ, ಹಾಗೆ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ. ನೋಡಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ಕೂಡ ಇರ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಾ ಇತ್ತು, ಬಿದೋಯ್ತು. ಲಾಭ ಚೆನ್ನಾಗಿ ಬರ್ತಾ ಇತ್ತು, ಬಿದೋಯ್ತು. ಇವೆಲ್ಲ ಸಂಭವನೀಯ. ತೃತೀಯ ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಸಪ್ತಮದಲ್ಲಿದ್ದಾನೆ, ಒಳ್ಳೆಯದೇ ಇದೆ. ಸಪ್ತಮ ಕೇಂದ್ರ ಭಾವ. ಪ್ರಯತ್ನ ಪಟ್ಟಿದ್ದು ಜಲ ಸಿಗ್ತಾಯಿತ್ತು, ಜಯ ಸಿಗ್ತಾಯಿತ್ತು, ಎಲ್ಲ ಸೂಪರ್ ಆಗಿತ್ತು. ಬಟ್ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಯಾಕೆ ಬಂತು? ಬಿಕಾಸ್ ರಾಹು ಗ್ರಸ್ತ, ಸೂರ್ಯಗ್ರಹಣ. ಕಂಪ್ಲೀಟಾಗಿ ರಾಹು ಸೂರ್ಯನನ್ನು ಆವರಿಸುತ್ತೆ. ಅಂದರೆ ಸೂರ್ಯ ನೋಡಿ, ನ್ಯಾಚುರಲ್ ಫಿನೋಮಿನಾ ಇದು. ಗ್ರಹಣ ಕಾಲ ಎದುರಬೇಡಿ. ಸೂರ್ಯ ಕಂಪ್ಲೀಟಾಗಿ ಆ ಚಂದ್ರ ಸೂರ್ಯನ ನಡುವೆ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂತಾರೆ. ಆ ಚಂದ್ರ ಕಂಪ್ಲೀಟ್, ಯಾಕೆಂದರೆ ಆ ಸೂರ್ಯನನ್ನು ಆವರಿಸಿಕೊಂಡಾಗ ಆ್ಯನ್ಯುಲರ್ ರಿಂಗ್, ಅಂದರೆ ರಿಂಗ್ ಸೂರ್ಯಗ್ರಹಣ. ಅದಕ್ಕೆ ರಾಹು ಇರೋದ್ರಿಂದ ಖಗ್ರಾಸ ಸೂರ್ಯಗ್ರಹಣ ಅಂತ ಕರೆದ್ವಿ. ಕಂಪ್ಲೀಟಾಗಿ ಕೂಡ ಆ ಒಂದು ಸೂರ್ಯನನ್ನು ಆವರಿಸ್ಕೊಳ್ತದೆ. ಗ್ರಹಣ ಕಾಲ ವಾದ್ದರಿಂದ ಸ್ವಲ್ಪ ಹಿನ್ನಡೆ ಸಾಧ್ಯತೆ. ಆದ ನಂತರ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿತ್ತು, ಎಲ್ಲ ಓಕೆ ಅಂತಕ್ಕಂಥವರೆಲ್ಲ ಸ್ವಲ್ಪ ಆ ಒಂದು ಸಂದರ್ಭದಲ್ಲಿ ಸರಿಯಾದಂಥ ಮಾರ್ಗದರ್ಶನ ಅವಶ್ಯಕ. ಸಿಂಹರಾಶಿಯವರಾಗಿರ್ತಕ್ಕಂಥವರು ಮಾರ್ಗದರ್ಶನವಿಲ್ಲದಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ಎಡೆಮಾಡಿಕೊಡ್ತಕ್ಕಂಥದ್ದು ಇರ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಇರುತ್ತೆ. ವ್ಯವಹಾರಸ್ಥರಿಗೂ ಕೂಡ ಲಾಭ ಬಂತು, ಲಾಭ ಬರಲಿಲ್ಲ, ಇವೆರಡಕ್ಕೂ ಮಾತನ್ನು ಕೇಳ್ತಾ ಇರ್ತೀವಿ. ವಿದ್ಯಾರ್ಥಿಗಳ ವರ್ಗದವ್ರಿಗೆ ಅಷ್ಟು ಉತ್ತಮತೆ ಇಲ್ಲ. ಇನ್ನು ಕೆಲಸಗಾರರಿಗೆ, ಕಾರ್ಮಿಕ ವರ್ಗದವರಾಗಿರ್ಬೋದು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೀನಿ ಅಂದರೆ ಶುಭ ಫಲವಾಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಕೆಲಸದಲ್ಲಿ ಒಂದು ಉತ್ಕೃಷ್ಟತೆ ಸಿಗುತ್ತೆ. ಅಟ್ಲೀಸ್ಟ್ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಕೆಲಸ ಪ್ರಾಮಾಣಿಕವಾಗಿ ಹುಡುಕಿ ಒಟ್ಟು 13-14 ನಂತರ ನಿಮಗೆ ಒಳಗಡೆ ಶುಭ ಇರ್ತಕ್ಕಂಥದ್ದು. ಫೆಬ್ರವರಿ ಸ್ಟಾರ್ಟಿಂಗ್ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅತ್ಯಂತ ಶುಭ, ಬೇಗ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಉಚ್ಚ ಕುಜನೊಟ್ಟಿಗೆ ಸೂರ್ಯ ಇರೋದ್ರಿಂದ ಮ್ಯಾಕ್ಸಿಮಮ್ ಕೆಲಸ ಸಿಗುತ್ತೆ. ಅಪ್ಲೈ ಮಾಡಿ. ಇವೆಲ್ಲವನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ, ಪರಸ್ತ್ರೀ ಪರಪುರುಷ ವ್ಯಾಮೋಹವಿದ್ದಾಗ ಸ್ವಲ್ಪ ದೂರ ಇರತಕ್ಕಂಥ ಸನ್ನಿವೇಶಗಳು ಖಂಡಿತವಾಗಿ ಮಾಡಿಬಿಡಿ. ನಾನು ಹೇಳಿದಾಗೆ ಶಿವನ ಆರಾಧನೆ, ಶಿವನ ಮಂತ್ರಗಳು, ಶಿವನ ಅಷ್ಟೋತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಸಿಂಹರಾಶಿಯವರು ಮರಿಬೇಡಿ. ಮೃತ್ಯುಂಜಯ ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ಯಾಕೆಂದರೆ 11ರ ಸ್ಥಾನ ಗುರು ಸ್ವಲ್ಪ ಸೇವ್ ಮಾಡ್ತದೆ. ರಾಯರ ಸನ್ನಿಧಾನ ಭೇಟಿ, ಹಳದಿ ವಸ್ತ್ರದಾನ, ಯಾಕೆಂದರೆ ಮಾರಕಾಧಿಪತಿ ಆಗಿರೋದ್ರಿಂದ ಹಳದಿ ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ.
ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ನೀವು ಅಂದ್ರೆಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಅಥವಾ ಕರಿಯ ವಸ್ತುಗಳ ದಾನ, ಅಥವಾ ಕರಿಯ ಬೆಡ್ಶೀಟು, ಈ ಥರದ ಕಪ್ಪು ವಸ್ತ್ರ ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಸ್ವಲ್ಪ ಅಡೆತಡೆಗಳು ನಿರ್ಮೂಲನೆ ಆಗ್ತಕ್ಕಂಥದ್ದು ಇರ್ತದೆ. ಅತಿಯಾದಂಥ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಇದು ಭಾಳ ಅವಶ್ಯಕವಾಗಿ ರಾಯರ ನಾಮಸ್ಮರಣೆಯೊಂದೇ ನಿಮಗೆ ದಾರಿದೀಪವಾಗ್ತಕ್ಕಂಥದ್ದು. ಗುರುವಿನ ಗುರುತತ್ವ ಇರತಕ್ಕಂಥ ದೇವಸ್ಥಾನ ಶಿರಡಿ ಬಾಬಾ, ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು. ಹಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಮಠ ಮಾನ್ಯಗಳಿಗೆ ಭೇಟಿ ಮಾಡಿ, ಸಾಧ್ಯವಾದರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಫ್ಕೋರ್ಸ್ ನಿಮಗೆ ಶುಭವಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತಿಂಗಳು ಬರ್ತದೆ. ವಿದ್ಯಾರ್ಥಿಗಳ ವರ್ಗದಕ್ಕೆ ನೋಡಿದ್ರೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಂದರ್ಭಗಳು ಬರ್ತದೆ. ಪರಿಹಾರಾರ್ಥವಾಗಿ ಶಿವನ ಮಂತ್ರ, ಹಯಗ್ರೀವ ಮಂತ್ರಗಳನ್ನು ಈ ವಿದ್ಯಾರ್ಥಿ ವರ್ಗದವರು ಹೇಳ್ತಾ ಬನ್ನಿ, ಶುಭವಾಗ್ತದೆ. ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗುತ್ತೆ? ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಇದೆಯಾ? ಅಫ್ಕೋರ್ಸ್ ಕನ್ಯಾ ರಾಶಿಯವರಿಗೆ ಮುಖ್ಯ ವಿಚಾರಕ್ಕೆ ಬಂದಾಗ ನೀವು ಶತ್ರು ದಮನವಾಗ್ತಕ್ಕಂಥದ್ದು ಕಡಾಖಂಡಿತ. ಕಾರ್ಯದಲ್ಲಿ ಜಯ ಅಂತ ಕರೆದ್ವಿ, ಕಾರ್ಯದಲ್ಲಿ ಜಯವಾಗ್ತದೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಕನ್ಯಾ ರಾಶಿ ಅಧಿಪತಿ 6ರ ಸ್ಥಾನದಲ್ಲಿರೋದ್ರಿಂದ ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದೊಂದಿದ್ದರೆ ಇನ್ನು ಮುಖ್ಯೆಲ್ಲ ವಿಚಾರಗಳು ಲಾಭವನ್ನು ತರುತ್ತೆ. ಗ್ರಹಣವಾದ ನಂತರ ಲಾಭ ಸಿಗ್ತಕ್ಕಂಥಿರುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಸಿಗುತ್ತೆ. ಧನಾಧಿಪತಿ 6ರ ಸ್ಥಾನ, ಸಾಲ ಸೌಲಭ್ಯಗಳು ದೊರೆಯತಕ್ಕಂಥದ್ದು ಇರ್ತದೆ. ಹಾಗೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ. ಅಥವಾ ಕೋರ್ಟ್ ಕಚೇರಿಯ ವಿಚಾರ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಅಫ್ಕೋರ್ಸ್ ನಿಮಗೆ ಇದೊಂದು ಬಿಡುಗಡೆಯ ಕಾಲ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೋಪಗಳು ಸ್ವಲ್ಪ ಶಮನಗಳನ್ನು ಮಾಡಿಕೊಳ್ಳಿ. ಕೋಪದಿಂದ ಅನರ್ಥಗಳು ಬರ್ತದೆ, ಇದು ಶತಸಿದ್ಧ. ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ. ಸಪ್ತಮದಲ್ಲಿ ಶನಿ ಇದ್ದಾನೆ, 6ರ ಸ್ಥಾನ ರಾಹು ಶನಿ ಇವತ್ತು ರಾಹು ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲಿ ಹಿನ್ನಡೆ. ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ. ಹೆಚ್ಚು ಸಾಲ ಮಾಡ್ಕೋಬೇಡಿ. ನನ್ನ ಅನಿಸಿದ ಪ್ರಕಾರ ಕನ್ಯಾ ರಾಶಿಯವರು ಸಾಲದಲ್ಲಿ ತಲ್ಲೀನತೆ ಬೇಡ. ಯಾವುದೇ ಕಾರ್ಯ ಮಾಡ್ತಾ ಇದ್ದೀನಿ, ಮನೆ ಕಟ್ತಾ ಇದ್ದೀನಿ ಅಂತಕ್ಕಂಥವ್ರಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿಕಟ್ಟಿ. ಅಫ್ಕೋರ್ಸ್ ನಿಮ್ಮಲ್ಲಿ ಲಾರ್ಜ್ ಅಮೌಂಟ್ ಆಗಿದ್ದರೆ ಇನ್ವೆಸ್ಟ್ಮೆಂಟ್ ಈಸ್ ಗುಡ್. ಆದರೂ ಲಾರ್ಜ್ ಅಮೌಂಟ್ ಇದ್ದರೆ ಗೋ ಥ್ರೂ ದ ಸಾಲದ ಮೂಲಕ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಯೂಶಲಿ ಕನ್ಯಾ ರಾಶಿಯವರಿಗೆ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಗುಡ್ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳ ವರ್ಗದವರ ಕನ್ಯಾ ರಾಶಿಯವರ ತಗೊಂಡಾಗ ನೋಡಿ, ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಸ್ವಲ್ಪ ಕಷ್ಟಪಟ್ಟರೆ ಅಫ್ಕೋರ್ಸ್ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಮಾರ್ಕ್ಸನ್ನು ತೆಗಿತಕ್ಕಂಥದ್ರಲ್ಲಿ ಡಿನೇ ಇಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ತಾವು ವಿದ್ಯಾರ್ಥಿಗಳಾಗಿದ್ದರೆ ಪ್ರತಿ ರಾತ್ರಿ ಪ್ರೈಮರಿ ಎಜುಕೇಷನಲ್ಲಿದ್ದರೆ ಅಥವಾ ನಾವು ಓದ್ತಾ ಇದ್ದೀವಿ ಗುರುಗಳೇ ಎಕ್ಸಾಮ್ ಇದೆ ಅಂತಕ್ಕಂಥವ್ರಾಗಿರ್ಬೋದು, ಹಾಲಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಪ್ರತಿ ದಿವಸ ಕುಡಿತಾ ಬನ್ನಿ. ಮ್ಯಾಕ್ಸಿಮಮ್ ನಿಮ್ಮ ವಿದ್ಯಾಭ್ಯಾಸ ವೃದ್ಧಿ ಇರ್ತದೆ. ಹಾಗೆ ಮಲ್ಕೋಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಸಂಕಲ್ಪ ಸಹಿತವಾಗಿ ಮಂತ್ರ ಹೇಳ್ತಾ ಬನ್ನಿ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೆಷಲಿ ಮ್ಯಾಕ್ಸಿಮಮ್ ಗುಡ್ ಆಗ್ತಾ ಬರುತ್ತೆ. ಇನ್ನೂ ಒಂದು ನಾನು ಹೇಳ್ತಕ್ಕಂಥದ್ದು, ಕನ್ಯಾ ರಾಶಿಯವ್ರಿಗೆ ಯಾರೊಟ್ಟಿಗೂ ಯಾರನ್ನು ಶತ್ರುಗಳನ್ನಾಗಿ ಮಾಡ್ಕೋಬೇಡಿ. ನಿಮಗೆ ಶತ್ರುಗಳು ಜಾಸ್ತಿ ಆದಷ್ಟು ಅಪಜಯ ಜಾಸ್ತಿ ಆಗ್ತದೆ, ಅದನ್ನು ತಿಳ್ಕೋಬೇಕು. 6ರ ಸ್ಥಾನದಲ್ಲಿ ಸೂರ್ಯ, 6ರ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಇದ್ದಾನೆ, 6ರ ಸ್ಥಾನದಲ್ಲಿ ಶುಕ್ರ, 6ರ ಸ್ಥಾನದಲ್ಲಿ ಬುಧ. ಸ್ವಲ್ಪ ಮಟ್ಟಿಗೆ ಶತ್ರು ಭಾವ ಜಾಸ್ತಿ ಆದಷ್ಟು ಕೂಡ ನಿಮ್ಮ ಸುತ್ತಮುತ್ತಲ ಶತ್ರುಗಳು ಜಾಸ್ತಿ ಆಗುತ್ತೆ. ಬಟ್ ಜಯಿಸ್ತಕ್ಕಂಥ ಶಕ್ತಿ ಬರ್ತದೆ. ಆದರೆ ಶತ್ರುಗಳನ್ನು ಜಾಸ್ತಿ ಮಾಡ್ಕೋಬೇಡಿ. ಇದರಿಂದ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣ ಬರುತ್ತೆ. ದಾಂಪತ್ಯದ ವಿಚಾರದಲ್ಲಿ ಖಂಡಿತವಾಗಿ ಸಮಸ್ಯೆಯನ್ನು ಮಾಡಿಕೊಳ್ಳದಲೇ ಇರತಕ್ಕಂಥದ್ದು ಭಾಳ ಮುಖ್ಯ. ಖಂಡಿತ ಯಾವುದೇ ಕಾರಣಕ್ಕೂ ದಾಂಪತ್ಯದ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡೋಕ್ಕೆ ಹೋಗಬೇಡಿ. ಅನ್ಯತಃ ದುಡುಕಿನ ನಿರ್ಧಾರಗಳು, ಕೋಪದಿಂದ ಸಮಸ್ಯೆಯನ್ನು ಮಾಡಿಕೊಂಡ್ರೆ ನಿಮಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಾಂಪತ್ಯದ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ. ಸ್ವಲ್ಪ ಜಾಗರೂಕತೆ ಇರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಫೆಬ್ರವರಿ ತಿಂಗಳು. ಆದಷ್ಟು ಕೂಡ ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನು ಅನೇಕ ವಿಚಾರದಲ್ಲಿ, ಇನ್ನು ಕೆಲಸ ಕಾರ್ಯ ವಿಚಾರಗಳಲ್ಲಿ ಬಂದಾಗ, ಕೆಲಸ ಕಾರ್ಯ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ.
ಹಾಗೂ 9ರ ಅಧಿಪತಿ ಅಸ್ತಂಗತನಾಗಿರೋದ್ರಿಂದ ಖಂಡಿತ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ. ಡಿಪೆಂಡೆನ್ಸಿ ಸಂಧಾನ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ದಶಮಸ್ಥಾನದಲ್ಲಿ ಗುರು ಇರೋದ್ರಿಂದ ಪೊಟೆನ್ಷಿಯಾಲಿಟಿ ಕೆಲಸಕ್ಕಿರುತ್ತೆ, ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ. ಕನ್ಯಾ ರಾಶಿಯವರು ನನ್ನ ಕಿವಿ ಮಾತು ಕೇಳೋದಾದರೆ ಭಾಳ ಸರಳವಾಗಿ ಸಮಾಧಾನದಿಂದ ವರ್ತನೆ, ನಾನು ಅಂತಕ್ಕಂಥ ಅಹಮನ್ನು ಕಡಿಮೆ ಮಾಡಿಕೊಂಡು ಈ ದಾಂಪತ್ಯದಲ್ಲಿ ಸಮಸ್ಯೆಯನ್ನು ದೂರ ಮಾಡಿಕೊಂಡಿದ್ದರೆ ಈ ಒಂದು ತಿಂಗಳು ಅದ್ಭುತವಾಗಿರತಕ್ಕಂಥ ಫಲವನ್ನು ಕೊಡುತ್ತೆ. ಪಂಚಮದಲ್ಲಿ ಕುಜನಿದ್ದಾನೆ. ಅತೀ ಆಸೆ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ. ಅತಿ ಆಸೆ ಸಮಸ್ಯೆಯಿಂದ ಇರ್ತಕ್ಕಂಥದ್ದೇ ಒಂದು ಮಾಡ್ರೇಟ್ ಜೀವನವನ್ನು ಕನ್ಯಾ ರಾಶಿಯವರು ನಡೆದ್ರೆ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ. ಈ ಒಂದು ತಿಂಗಳು ಸ್ವಲ್ಪ ನೀವು ಜಿಪುಣತೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಯಾವಾಗಲೂ ಹಣ 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 ಅಂತಕ್ಕಂಥದ್ದು ಜಾಸ್ತಿ ಬರ್ತದೆ. ಅದರ ವಿಚಾರವಾಗಿ ಸ್ವಲ್ಪ ನೀವು ತಮ್ಮ ಕೆಲವೊಂದು ಮಾರ್ಗದರ್ಶನವನ್ನು ತಗೊಂಡ್ರೆ ಈ ತಿಂಗಳು ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಬನ್ನಿ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇದು ನಿಮಗೆ ಶುಭವನ್ನು ತರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.